ಹಲೋ ನಮಸ್ತೆ. ಇವತ್ತು ಮಾವಿನಕಾಯಿ ತೊಕ್ಕು ಮಾಡೋದು ನೋಡೋಣ ಬನ್ನಿ. ನೋಡಿ, ಈ ರೀತಿ ಮಾವಿನಕಾಯಿಗಳ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಗೆದುಕೊಳ್ಳಬೇಕು. ಮಾವಿನಕಾಯಿ ಸಿಪ್ಪೆ ತೆಗೆದು ಈ ರೀತಿ ತುರಿದುಕೊಳ್ಳಬೇಕು. ತುರಿದುಕೊಂಡು ಇಟ್ಟುಕೊಳ್ಳೋಣ. ಈಗ ಇದಕ್ಕೆ ಸಾಸಿವೆ, ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ, ಒಂದೆರಡು ಕಾಳು ಮೆಂತ್ಯ ಇವೆಲ್ಲವನ್ನು ಸ್ವಲ್ಪ ಹುರಿದುಕೊಳ್ಳೋಣ. ಈ ರೀತಿ ಎಲ್ಲವನ್ನು ಹಾಕಿ ಹುರಿದುಕೊಂಡು ಇದನ್ನು ಪುಡಿ ಮಾಡಿಕೊಳ್ಳಬೇಕು. ಇದು ಆರಿದ ಮೇಲೆ ನೋಡಿ, ಇದು ಆರಿದೆ. ಇವಾಗ ಇದು ಮಿಕ್ಸಿ ಜಾಡಿಗೆ ಹಾಕಿ ಪುಡಿ ಮಾಡಿಕೊಳ್ಳೋಣ. ಇದಕ್ಕೆ ಕೊಬ್ಬರಿ ತುರಿಯನ್ನು ಹಾಕಿಕೊಂಡು ಪುಡಿ ಮಾಡಿಕೊಳ್ಳಬೇಕು. ಕೊಬ್ಬರಿ ತುರಿ ಹಾಕಿ ಸ್ವಲ್ಪ ಎಲ್ಲವನ್ನು ಮಿಕ್ಸ್ ಮಾಡಿ ಪುಡಿ ಮಾಡಿದ ಮೇಲೆ ಇದಕ್ಕೆ ಮಾವಿನಕಾಯಿ ಸ್ವಲ್ಪ ಹಾಕಿ ಪೇಸ್ಟ್ ಮಾಡಿಕೊಳ್ಳೋಣ. ಈ ರೀತಿ ಎಲ್ಲವನ್ನು ನುಣ್ಣಗೆ ಆದ ಮೇಲೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಮತ್ತೆ ಇನ್ನೂ ಸ್ವಲ್ಪ ಮಿಕ್ಕಿರುವ ಮಾವಿನಕಾಯಿ ತುರಿಯನ್ನು ಹಾಕಿ ಒಂದು ಸುತ್ತು ಗ್ರೈಂಡ್ ಮಾಡಿಕೊಳ್ಳೋಣ. ನೋಡಿ, ಈ ರೀತಿ ತುರಿದ ಮಾವಿನಕಾಯಿಯನ್ನು ಹಾಕಿಕೊಂಡು ಒಂದೇ ಒಂದು ಸುತ್ತು ಗ್ರೈಂಡ್ ಮಾಡಿಕೊಳ್ಳೋಣ. ಮಾವಿನಕಾಯಿ ತೊಕ್ಕು ಚೆನ್ನಾಗಿ ಬರುತ್ತದೆ. ಈಗ ಮಾವಿನಕಾಯಿ ಕಾಲವಿರೋದ್ರಿಂದ ಮಾವಿನಕಾಯಿ ತೊಕ್ಕು ಮಾಡಿಕೊಂಡು ಇಟ್ಟುಕೊಂಡರೆ 3 ತಿಂಗಳು 4 ತಿಂಗಳು ಇಟ್ಕೊಂಡರೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಜಾಸ್ತಿ ಹಾಕಿ ಒಗ್ಗರಣೆ ಮಾಡಿಟ್ಟರೆ ತೊಕ್ಕು ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಕಾದ ಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ ಹಾಕಿಕೊಳ್ಳೋಣ. ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಜಜ್ಜಿ ಒಂದು 4-5 ಬೆಳ್ಳುಳ್ಳಿ ಸೀಳನ್ನು ಹಾಕಿಕೊಂಡಿದ್ದೇನೆ. ಈಗ ಕರಿಬೇವು ಹಾಕಿ ಹೊಂಬಣ್ಣ ಬಂದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣವನ್ನು ಹಾಕಿಕೊಳ್ಳೋಣ. ಹಾಕಿಕೊಂಡು ಎಲ್ಲವನ್ನು ಫ್ರೈ ಆದ ಮೇಲೆ ಈಗ ರುಬ್ಬಿಟ್ಟಿರುವ ಮಾವಿನಕಾಯಿ ತುರಿಯನ್ನು ಹಾಕಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿಕೊಳ್ಳೋಣ. ನೋಡಿ, ಈ ರೀತಿ ಎಣ್ಣೆ ಬಿಡುವವರೆಗೂ ಮಾವಿನಕಾಯಿ ತುರಿದಿರುವ ಮಾವಿನಕಾಯಿ ರುಬ್ಬಿರುವುದನ್ನು ಹಾಕಿಕೊಂಡು ಈ ರೀತಿ ನೀಟಾಗಿ ಕಲಿಸಿಕೊಳ್ಳೋಣ. ನೋಡಿ, ಇದಕ್ಕೆ ಒಂದು ಅರ್ಧ ಅಚ್ಚು ಬೆಲ್ಲವನ್ನು ಈ ರೀತಿ ಜಜ್ಜಿ ಹಾಕಿಕೊಳ್ಳಬೇಕು. ಆಗ ಮಾವಿನಕಾಯಿ ತೊಕ್ಕು ತುಂಬ ರುಚಿಕರವಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಒಂದೇ ಸಮನಾಗಿರುತ್ತದೆ. ಈಗ ಮಾವಿನಕಾಯಿ ಫ್ರೈ ಆಗಿದ ಮೇಲೆ ಇದಕ್ಕೆ ಜಜ್ಜಿರುವ ಬೆಲ್ಲವನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಕೈಯಾಡುತ್ತಾ ಇರೋಣ. ಈಗ ಪುಡಿ ಮಾಡಿಟ್ಟಿರುವ ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ ಎಲ್ಲವನ್ನು ಹುರಿದು ಪುಡಿ ಮಾಡಿರುವುದನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಸ್ಲಿಮ್ಮಲ್ಲೇ ಇಟ್ಟು ಇದನ್ನು ಹುರಿದುಕೊಂಡರೆ ನೋಡಿ, ಈ ರೀತಿ ಮಾವಿನಕಾಯಿ ತೊಕ್ಕು ತುಂಬ ರುಚಿಕರವಾಗಿ ರೆಡಿಯಾಗಿದೆ. ನೋಡಿ, ಈ ರೀತಿ ಆಗಿದೆ ಎಂದು ಇದನ್ನು ಸರ್ವ್ ಮಾಡಿ ಚಪಾತಿ, ಅನ್ನಕ್ಕೆಲ್ಲ ನೆಂಚಿಕೊಂಡರೆ ತುಂಬ ಚೆನ್ನಾಗಿರ್ತದೆ. ಇದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿಟ್ಟರೆ 6 ತಿಂಗಳಾದರೂ ಕೆಡುವುದಿಲ್ಲ. ಬಾಯಿ ಕೆಟ್ಟಾಗ ಊಟಕ್ಕೆ ನೆಂಚಿಕೊಳ್ಳೋಕ್ಕೆ ತುಂಬ ಚೆನ್ನಾಗಿರ್ತದೆ. ನಾನು ಚಪಾತಿಯೊಂದಿಗೆ ಸರ್ವ್ ಮಾಡುತ್ತಿದ್ದೇನೆ. ಚಪಾತಿಗಂತೂ ಹುಳಿ ಹುಳಿ ಖಾರವಾಗಿ ತುಂಬ ಟೇಸ್ಟಿಯಾಗಿರ್ತದೆ. ನೀವು ಈ ರೀತಿ ಮಾಡಿ ಮಾವಿನಕಾಯಿ ಸೀಸನಲ್ಲಿ ತೊಕ್ಕನ್ನು ಮಾಡಿ ಇಟ್ಟುಕೊಳ್ಳಿ, ತುಂಬ ಚೆನ್ನಾಗಿರುತ್ತದೆ. ಥ್ಯಾಂಕ್ ಯು.